ಪ್ರಿಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ಹಿಂದಿನ ತರಗತಿಯಲ್ಲಿ ವಸ್ತುಗಳು, ಅದರಲ್ಲಿ ಲೋಹಗಳು ಮತ್ತು ಅಲೋಹಗಳು ಪಾಠವನ್ನು ಕಲಿತಿದ್ವಿ. ಅದರಲ್ಲಿ ವಿಶೇಷವಾಗಿ ನಾವು ಲೋಹಗಳು ಮತ್ತು ಅಲೋಹಗಳ ಭೌತಗುಣಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಬನ್ನಿ ಈಗ ಆ ಪಾಠವನ್ನು ಮುಂದುವರಿಸೋಣ. ಈಗ ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ನಾವು ಕಲಿತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಲೋಹ ಮತ್ತು ಅಲೋಹಗಳು ಆಕ್ಸಿಜನ್ ಜೊತೆಗೆ ಹೇಗೆ ವರ್ತಿಸ್ತವೆ ಅನ್ನೋದನ್ನು ವೀಕ್ಷಣೆ ಮಾಡೋಣ. ಮೊದಲಿಗೆ ಲೋಹಗಳು ಆಕ್ಸಿಜನ್ ಜೊತೆ ಹೇಗೆ ವರ್ತಿಸ್ತವೆ ಅನ್ನೋದನ್ನು ಒಂದು ಸಣ್ಣ ಪ್ರಯೋಗದ ಮುಖಾಂತರ ವೀಕ್ಷಣೆ ಮಾಡೋಣ. ವಿದ್ಯಾರ್ಥಿಗಳೇ ಗಮನಿಸಿ, ನಾನಿಲ್ಲಿ ಸುತ್ತಾ ಇರ್ತಕ್ಕಂಥದ್ದು ಈಗ ಮೆಗ್ನೀಷಿಯಂ. ಇದು ಆಮ್ಲಜನಕದ ಜೊತೆ ವರ್ತಿಸ್ತಾ ಇದೆ. ಇದು ದಹಿಸಿದ ನಂತರ ಒಂದು ಬಿಳಿ ಬಣ್ಣದ ಪುಡಿ ಸಿಗುತ್ತೆ. ಅದನ್ನು ನಾನು ಈಗ ಬೀಕರ್ನಲ್ಲಿ ಹಾಕಿದ್ದೀನಿ. ಏನಾಯಿತು ಅಂತ ಹೇಳಿ ನಾವು ಗಮನಿಸಿ. ನಾನೀಗ ದಹಿಸಿದ್ದು ಮೆಗ್ನೀಷಿಯಂ ರಿಬ್ಬನ್ ಅಥವಾ ಮೆಗ್ನೀಷಿಯಂ ಫಾಯಿಲ್ ಅಂತ ಕರಿತೀವಿ. ಅದನ್ನು ದಹಿಸಿದಾಗ ಅದು ಆಮ್ಲಜನಕದ ಜೊತೆ ವರ್ತಿಸುತ್ತೆ. ಆಮ್ಲಜನಕದ ಜೊತೆ ವರ್ತಿಸಿದಾಗ ಒಂದು ಬಿಳಿ ಬಣ್ಣದ ಪುಡಿ ಸಿಗುತ್ತೆ. ಆ ಪುಡಿಯನ್ನು ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಹಾಕಿದೆ. ಇದೇನಾಯಿತು ಅಂತೇಳಿ ಮೊದಲು ಆ ರಿಯಾಕ್ಷನನ್ನು ನಾವು ಗಮನಿಸಿ. ಈಗ ನಾವು ದಹಿಸಿದ್ದು ಮೆಗ್ನೀಷಿಯಂ ಲೋಹವನ್ನು, ಆ ಮೆಗ್ನೀಷಿಯಂ ಲೋಹ ಆಮ್ಲಜನಕದ ಜೊತೆ ವರ್ತಿಸುತ್ತೆ. ಏನು ಸಿಕ್ತು ಅಂತ ಹೇಳಿದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಸಿಗುತ್ತೆ. ಇದನ್ನು ಸರಿದೂಗಿಸಬೇಕು. ಇಲ್ಲಿ ಆಮ್ಲಜನಕ 2 ಪರಮಾಣು ಇದೆ, ಹಾಗಾಗಿ ಈ ಸೂತ್ರವನ್ನು 2ರಿಂದ ಗುಣಿಸಿ. ಇಲ್ಲಿ ಈ ಸೂತ್ರವನ್ನು 2ರಿಂದ ಗುಣಿಸಿದಾಗ ಮೆಗ್ನೀಷಿಯಂ 2 ಪರಮಾಣು ಆಯಿತು. ಇಲ್ಲಿ 1 ಇದೆ, ಇದನ್ನು 2ರಿಂದ ಗುಣಿಸಿ. ಇಲ್ಲಿ ಸಿಕ್ಕಂಥ ಪುಡಿ ಯಾವುದು ಅಂತಂದರೆ ಮೆಗ್ನೀಷಿಯಂ ಆಕ್ಸೈಡ್. ನಾವು ದಹಿಸಿದ್ದು ಮೆಗ್ನೀಷಿಯಮನ್ನು. ಈ ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ವರ್ತಿಸಿದ್ದು ಸಿಕ್ಕಿದ್ದು ಮೆಗ್ನೀಷಿಯಂ ಆಕ್ಸೈಡ್. ಇದು ಬಿಳಿ ಬಣ್ಣದ ಪುಡಿ. ಇದನ್ನ ಏನು ಮಾಡಿದ್ರೆ ನಾವು ಮೆಗ್ನೀಷಿಯಂ ಆಕ್ಸೈಡನ್ನು ನೀರಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದು ಮೆಗ್ನೀಷಿಯಂ ಆಕ್ಸೈಡ್. ಅದನ್ನು ನೀರಿಗೆ ಹಾಕಿ. ಈಗ ಇಲ್ಲಿ ಸಿಕ್ಕಿರ್ತಕ್ಕಂಥ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ಗೆ ನಾವು ಒಂದು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದೇನಾಗುತ್ತೆ ಅಂತೇಳಿ ಗಮನಿಸಿ. ಇಲ್ಲಿರ್ತಕ್ಕಂಥದ್ದು ಈಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ದ್ರಾವಣ. ಇದರಲ್ಲಿ ನಾನೀಗ ಒಂದು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದುತ್ತಾ ಇದ್ದೀನಿ. ಅದೇನಾಗುತ್ತೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಗಮನಿಸಿ, ಕೆಂಪು ಲಿಟ್ಮಸ್ ಕಾಗದ ಏನಾಗಿದೆ, ನೀಲಿ ಬಣ್ಣಕ್ಕೆ ತಿರುಗಿದೆ. ಇನ್ನೊಮ್ಮೆ ಗಮನಿಸಿ, ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿದೆ. ಹಾಗಾಗಿ ಯಾವ ತೀರ್ಮಾನಕ್ಕೆ ಬರ್ಬೋದು ನಾವು ಅಂತ ಹೇಳಿದ್ರೆ, ಲೋಹಗಳನ್ನು ನಾವು ವಿಶೇಷವಾಗಿ ಮೆಗ್ನೀಷಿಯಂ ಆಕ್ಸಿಜನ್ ದಹಿಸಿದಾಗ ಸಿಗ್ತಕ್ಕಂಥದ್ದು ಮೆಗ್ನೀಷಿಯಂ ಆಕ್ಸೈಡ್. ಇದನ್ನು ನಾವು ಜನರಲ್ ಸ್ಟೇಟ್ಮೆಂಟ್ ಕೊಡೋದಾದರೆ, ಲೋಹಗಳು ಆಮ್ಲಜನಕದ ಜೊತೆ ವರ್ತಿಸಿದಾಗ ಆ ಲೋಹದ ಆಕ್ಸೈಡ್ ಸಿಗುತ್ತೆ. ಅಂದರೆ ಲೋಹ ಪ್ಲಸ್ ಆಕ್ಸಿಜನ್ ಇಸ್ ಈಕ್ವಲ್ ಟು ಲೋಹದ ಆಕ್ಸೈಡ್. ಈ ಲೋಹದ ಆಕ್ಸೈಡ್ಗೆ ನೀರನ್ನು ಬೆರೆಸಿದಾಗ ಹೈಡ್ರಾಕ್ಸೈಡ್ ಸಿಗುತ್ತೆ. ಇದು ಜನರಲ್ ಸ್ಟೇಟ್ಮೆಂಟ್. ಇನ್ನೊಮ್ಮೆ ಹೇಳ್ತೀನಿ, ಲೋಹ ಪ್ಲಸ್ ಆಕ್ಸಿಜನ್ ಲೋಹದ ಆಕ್ಸೈಡ್ ಪ್ಲಸ್ ನೀರು
ಲೋಹದ ಹೈಡ್ರಾಕ್ಸೈಡ್. ಹಾಗಾಗಿ ಈ ಲವಣ ಎಂಥದ್ದು ಅಂತೇಳಿ ನಾವು ತೀರ್ಮಾನ ಮಾಡ್ತಾರೆ. ಈ ಲವಣ ಪ್ರತ್ಯಾಮ್ಲೀಯ ಲವಣ. ಈ ಪ್ರತ್ಯಾಮ್ಲೀಯ ಲವಣವನ್ನು ನೀರಿಗೆ ಹಾಕಿದಾಗ ಸಿಕ್ಕಂಥದ್ದು ಪ್ರತ್ಯಾಮ್ಲ. ಆ ಪ್ರತ್ಯಾಮ್ಲಕ್ಕೆ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ನೀಲಿ ಆಯಿತು. ಅಂದರೆ ನೀವು ಸಾಮಾನ್ಯ ಹಿಂದಿನ ತರಗತಿಯಲ್ಲಿ ಕಲಿತಿದ್ರಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅಂತೇಳಿ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರ್ತವೆ, ಅವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತವೆ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತವೆ, ಅವು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತವೆ. ಇದು ಅರ್ಥ ಆಯ್ತು ಅಂದ್ಕೊಂಡು ಈಗ ಮತ್ತೆ ಮುಂದೆ ಸಾಗೋಣ ವಿದ್ಯಾರ್ಥಿಗಳೇ. ಹಾಗೆಯೇ ಇನ್ನೊಂದು ಕ್ರಿಯೆಯನ್ನು ಗಮನಿಸಿ. ಕಬ್ಬಿಣ ಫ್ರೆಶ್ ಐರನ್ ವೇಲ್ ಅಂತ ಹೇಳಿ, ಅಂದರೆ ಹೊಸದಾಗಿರ್ತಕ್ಕಂಥ ಕಬ್ಬಿಣವನ್ನು ನಾವು ಹಾಗೆಯೇ ಗಾಳಿಯಲ್ಲಿ ಬಿಟ್ಟರೆ ಏನಾಗುತ್ತೆ ಅಂತ ತಾವು ಗಮನಿಸಬೇಕು. ಗಾಳಿಯಲ್ಲಿ ಬಿಟ್ಟರೆ ಗಾಳಿಯಲ್ಲಿ ಆಮ್ಲಜನಕ ಇದೆ ಪ್ಲಸ್ ತೇವಾಂಶ ಇದೆ. ಕಬ್ಬಿಣ ಆಮ್ಲಜನಕ ಮತ್ತು ತೇವಾಂಶ ಎರಡರ ಜೊತೆ ವರ್ತಿಸಿ ತುಕ್ಕು ಹಿಡಿಯುತ್ತೆ. ಇದನ್ನೇನು ಕರೀತಿದ್ರೆ ತುಕ್ಕು. ತುಕ್ಕಿಗೆ ರಾಸಾಯನಿಕ ಹೆಸರು ಕಬ್ಬಿಣದ ಜಲೀಯ ಆಕ್ಸೈಡ್ ಅಥವಾ ಜಲೀಯ ಕಬ್ಬಿಣದ ಆಕ್ಸೈಡ್. ಇಲ್ಲಿ ಸಮೀಕರಣವನ್ನು ಗಮನಿಸಿ. ಸಮೀಕರಣ 4Fe + 3O2 Fe2O3. ಇದ್ರ ಜೊತೆಗೆ ನೀರಿನ ಅಣುಗಳು ಈ ಲವಣದ ಜೊತೆಗೆ ಇರ್ತವೆ. ಹಾಗಾಗಿ ಇದನ್ನ ಜಲೀಯ ಕಬ್ಬಿಣದ ಆಕ್ಸೈಡ್ ಅಂತ ಕರೀತೀವಿ. ವಿಶೇಷವಾಗಿ ಗಮನಿಸಬೇಕಾದ್ದೇನು ಅಂತಂದರೆ ಕಬ್ಬಿಣ ತುಕ್ಕು ಹಿಡಿಲಿಕ್ಕೆ ಆಮ್ಲಜನಕವೂ ಬೇಕು, ನೀರು ಅಥವಾ ತೇವಾಂಶವೂ ಬೇಕು. ಕೇವಲ ಆಮ್ಲಜನಕ ಇದ್ದು ನೀರು ಅಥವಾ ತೇವಾಂಶ ಇದ್ದೇ ಹೋದರೆ ತುಕ್ಕು ಹಿಡಿಯಲ್ಲ. ಕೇವಲ ನೀರು ಅಥವಾ ತೇವಾಂಶ ಇದ್ದು ಆಮ್ಲಜನಕ ಇಲ್ಲದೆ ಹೋದರೂ ಕಬ್ಬಿಣ ತುಕ್ಕು ಹಿಡಿಯುವುದಿಲ್ಲ. ತುಕ್ಕು ಅನ್ನೋದು ಸಹ ಅದು ರಾಸಾಯನಿಕವಾಗಿ ಲವಣ, ಕಬ್ಬಿಣದ ಆಕ್ಸೈಡ್. ಇದು ಸಹ ಪ್ರತ್ಯಾಮ್ಲೀಯ ಆಕ್ಸೈಡ್ ಆಗಿರುತ್ತೆ. ಇದನ್ನ ನಾವು ಪುನಃ ನೀರಿಗೆ ಹಾಕಿದರೆ, ಅಂದರೆ ಕಬ್ಬಿಣದ ಆಕ್ಸೈಡನ್ನು ತುಕ್ಕನ್ನು ನೀರಿಗೆ ಹಾಕಿದರೆ ಏನು ಸಿಗುತ್ತೆ ಅಂದರೆ ಕಬ್ಬಿಣದ ಹೈಡ್ರಾಕ್ಸೈಡ್ ಸಿಗುತ್ತೆ. ಹಿಂದೆ ಹೇಳಿದಾಗ ಮೆಗ್ನೀಷಿಯಂ ಆಕ್ಸೈಡನ್ನು ನೀರಿಗೆ ಹಾಕಿದ್ವಿ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಸಿಕ್ತು. ಹಾಗೆ ಕಬ್ಬಿಣದ ಆಕ್ಸೈಡನ್ನು ಅಥವಾ ತುಕ್ಕನ್ನು ನೀರಿಗೆ ಬೆರೆಸಿ ಚೆನ್ನಾಗಿ ಕಲಕಿದಾಗ ಏನು ಸಿಗುತ್ತೆ ಅಂದರೆ ಕಬ್ಬಿಣದ ಹೈಡ್ರಾಕ್ಸೈಡ್ ಸಿಗುತ್ತೆ. ಇದನ್ನು ಸಹ ನಾವು ಪರೀಕ್ಷೆ ಮಾಡಬಹುದು. ಕೆಂಪು ಲಿಟ್ಮಸ್ ಕಾಗದವನ್ನು ಅದರಲ್ಲಿ ಅದ್ದಿದ್ರೆ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹಾಗಾಗಿ ಈ ಲವಣ ಅಂದರೆ ಕಬ್ಬಿಣದ ಆಕ್ಸೈಡ್ ಇದು ಪ್ರತ್ಯಾಮ್ಲೀಯ ಲವಣ. ಅದನ್ನು ನೀರಿಗೆ ಬೆರೆಸಿದಾಗ ಸಿಗ್ತಕ್ಕಂಥದ್ದು ಪ್ರತ್ಯಾಮ್ಲ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ ಅನ್ನೋದು ಈ ಎರಡು ಕ್ರಿಯೆಗಳಲ್ಲಿ ಗೊತ್ತಾಯಿತು. ಇನ್ನು ಮುಂದುವರೆದು ಇನ್ನೊಂದು ಕ್ರಿಯೆಯನ್ನು ಗಮನಿಸಿ. ತಾಮ್ರದ ಪಾತ್ರೆಗಳನ್ನು ಗಾಳಿಯಲ್ಲಿ ಬಹಳ ದಿವಸಗಳ ಕಾಲ ತೆರೆದಿಟ್ಟಾಗ ಆ ಪಾತ್ರೆ ಅರ್ಥಾತ್ ತಾಮ್ರ ಗಾಳಿಯಲ್ಲಿರುವ ತೇವಾಂಶ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕ ಇವು ಮೂರರ ಜೊತೆ ವರ್ತಿಸಿ, ಇವು ಮೂರಕ್ಕೂ ಸೇರಿಕೊಂಡು ನಾವಿಲ್ಲಿ ತೇವಾಂಶಯುಕ್ತ ಗಾಳಿ ಅಂತ ಹೇಳ್ತಿದ್ದೇವೆ. ಇವು ಮೂರರ ಜೊತೆ ವರ್ತಿಸಿ ಏನು ಸಿಗುತ್ತೆ ಅಂತಂದರೆ ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್ ದೊರೆಯುತ್ತೆ. ಅಂದರೆ ಇದು ಸಹ ಸಾಮಾನ್ಯವಾಗಿ ತುಕ್ಕಿಡಿಯುತ್ತೆ. ಆದಮೇಲೆ ತಾಮ್ರದ ಪಾತ್ರೆಯ ಮೇಲೆ ಸಾಮಾನ್ಯವಾಗಿ ಈ ಲವಣಗಳ ಲೇಪನ ಉಂಟಾಗುತ್ತೆ. ಬನ್ನಿ ಈಗ ಆಕ್ಸಿಜನ್ ಜೊತೆಗೆ ಅಲೋಹಗಳ ವರ್ತನೆಯನ್ನು ನಾವು ಗಮನಿಸೋಣ. ಪ್ರಯೋಗಶಾಲೆಯಲ್ಲಿ ಸಲ್ಫರ್ ಅಥವಾ ಗಂಧಕದ ಪುಡಿ ದೊರೆಯುತ್ತೆ. ಅದನ್ನು ಒಂದು ಲೋಹದ ಚಮಚದಲ್ಲಿ ತೆಗೆದುಕೊಂಡು ಕಾಯಿಸಿ ಅದನ್ನು ಒಂದು ಅನಿಲದ ಜಾಡಿಯ ಒಳಗಡೆ ಇಟ್ಟು ಅದು ಉರಿಯುವಾಗ ಬಿಡುಗಡೆಯಾಗತಕ್ಕಂಥ ಅನಿಲವನ್ನು ಸಂಗ್ರಹಿಸಬೇಕು. ಆ ಅನಿಲವನ್ನು ನೀರಿನ ಜೊತೆ ಬೆರೆಸಬೇಕು. ಏನಾಗುತ್ತೆ ಅಂದರೆ ಸಲ್ಫರ್ನ ದಹಿಸಿದಾಗ ಅದು ಆಮ್ಲಜನಕದ ಜೊತೆ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ ಉಂಟಾಗುತ್ತೆ ಅಥವಾ ಗಂಧಕದ ಡೈಆಕ್ಸೈಡ್ ಉಂಟಾಗುತ್ತೆ. ಈ ಅನಿಲದ ಜೊತೆಗೆ
ನೀರನ್ನು ಬೆರೆಸಿದಾಗ ಏನು ಸಿಗುತ್ತೆ ಅಂದರೆ ಸಲ್ಫರ್ ಡೈಆಕ್ಸೈಡ್ನ ಜೊತೆಗೆ ನೀರನ್ನು ಬೆರೆಸಿದಾಗ ಏನು ಸಿಗುತ್ತೆ ಅಂದರೆ ಒಂದು ಆಮ್ಲ ಸಿಗುತ್ತೆ. ಇದಕ್ಕೆ ಸಲ್ಫ್ಯೂರಸ್ ಆಮ್ಲ ಅಂತ ಕರಿತೀವಿ. ಇಲ್ಲಿ ಬಳಸಿರ್ತಕ್ಕಂಥದ್ದು ಸಲ್ಫರ್, ಇದು ಅಲೋಹ. ಅಲೋಹ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಆಕ್ಸೈಡ್ ಸಿಕ್ತು. ಇದನ್ನ ಎಂತ ಆಕ್ಸೈಡ್ ಅಂತ ಕರಿತೀವಿ? ಆಮ್ಲೀಯ ಆಕ್ಸೈಡ್. ಈ ಆಮ್ಲೀಯ ಆಕ್ಸೈಡ್ಗೆ ನೀರನ್ನು ಬೆರೆಸಿದಾಗ ಸಿಕ್ಕಂಥದ್ದು ಏನು ಅಂತ ಹೇಳಿದ್ರೆ ಆಮ್ಲ, ಇದು ಸಲ್ಫ್ಯೂರಸ್ ಆಮ್ಲ. ಈ ಆಮ್ಲಕ್ಕೆ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇದೆಲ್ಲ ನೀವು 6 ಮತ್ತು 7ನೇ ತರಗತಿಯಲ್ಲಿ ಕಲಿತಿರ್ತಕ್ಕಂಥ ಮಾಹಿತಿ. ಇನ್ನೊಮ್ಮೆ ಹೇಳ್ತೀನಿ, ಈಗ ಸಿಕ್ಕಿರ್ತಕ್ಕಂಥದ್ದು ಆಮ್ಲ, ಇದು ಸಾಮಾನ್ಯವಾಗಿ ಹುಳಿ ರುಚಿಯನ್ನು ಹೊಂದಿರ್ತದೆ ಮತ್ತೆ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ. ಅಂದರೆ ಅಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಸಿಗ್ತಕ್ಕಂಥದ್ದು ಅಲೋಹದ ಆಕ್ಸೈಡು, ಅದು ಆಮ್ಲೀಯ ಆಕ್ಸೈಡು. ಅದನ್ನು ನೀರಿಗೆ ಬೆರೆಸಿದಾಗ ಸಿಗ್ತಕ್ಕಂಥದ್ದು ಆಮ್ಲ. ಅರ್ಥ ಆಯ್ತು ಅಂತಾನೆ. ಬನ್ನಿ ಮುಂದೆ ಸಾಗೋಣ. ಬನ್ನಿ ಈಗ ನೀರಿನೊಂದಿಗೆ ಲೋಹಗಳು ಹೇಗೆ ವರ್ತಿಸ್ತವೆ ಅಂತಕ್ಕಂಥದ್ದನ್ನು ಒಂದು ಪ್ರಯೋಗದ ಮುಖಾಂತರ ನಾವು ವೀಕ್ಷಣೆ ಮಾಡೋಣ. ಈಗ ನಾನೊಂದು ಬೀಕರಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು ಸೋಡಿಯಂ ಚೂರನ್ನು ಹಾಕ್ತೀನಿ, ತಾವು ಗಮನಿಸಿ. ಇನ್ನೊಮ್ಮೆ ಗಮನಿಸಿ. ತಾವಿಲ್ಲಿ ಗಮನಿಸಿದ್ರಿ, ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಸೋಡಿಯಂ ಚೂರನ್ನು ತೆಗೆದುಕೊಂಡು ಅದನ್ನು ನೀರಿಗೆ ಹಾಕಿದ್ವಿ. ಬೀಕರಲ್ಲಿ ನೀರನ್ನು ತೆಗೆದುಕೊಂಡಿದ್ವಿ, ನೀರಿಗೆ ಹಾಕಿದ್ವಿ. ಏನಾಯಿತು? ಸೋಡಿಯಂ ನೀರಿನ ಜೊತೆ ವರ್ತಿಸಿತು. ಏನು ಸಿಕ್ತು ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್. ತಾವಲ್ಲಿ ಗಮನಿಸಿದ್ರಿ, ಆ ಬೀಕರ್ನ ಹೊರಗಡೆ ಸೋಡಿಯಂನ್ನು ಹಾಕಿದಾಗ ಒಂದು ಅನಿಲ ಬಿಡುಗಡೆ ಆಯಿತು, ಅದು ವಾತಾವರಣ ಸೇರ್ತದೆ. ಆ ಅನಿಲ ಯಾವುದು ಅಂತಂದರೆ ಜಲಜ. ಇಲ್ಲಿ ಸಮೀಕರಣವನ್ನು ಗಮನಿಸಿ, ಸೋಡಿಯಂ ಪ್ಲಸ್ ನೀರು, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಲಜ. ಹಾಗೆ ಇಲ್ಲಿ ಏನು ಸಿಕ್ತು ಅಂತಂದರೆ ಇಲ್ಲಿ ಗಮನಿಸಿ, ಸೋಡಿಯಂ ಹೈಡ್ರಾಕ್ಸೈಡ್ ಇದೇನು ಅಂತಂದರೆ ಪ್ರತ್ಯಾಮ್ಲ. ಆಗಲೇ ಹೇಳಿದಾಗೆ ಇದರಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಹಾಕಿದರೆ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇದೇ ಥರ ಬೇರೆ ಬೇರೆ ಉದಾಹರಣೆಗಳನ್ನು ನಾವು ಕೊಡಬಹುದು. ಇನ್ನು ಮುಂದುವರೆದು ಅಲೋಹಗಳು ನೀರಿನ ಜೊತೆ ವರ್ತಿಸ್ತಾವ ಅಂತ ಪ್ರಶ್ನೆ ಮಾಡಿದರೆ ಸಾಮಾನ್ಯವಾಗಿ ಅಲೋಹಗಳು ನೀರಿನ ಜೊತೆ ವರ್ತಿಸೋದಿಲ್ಲ. ಆದರೆ ಅವು ಗಾಳಿ ಅಥವಾ ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕದ ಜೊತೆಗೆ ವೇಗವಾಗಿ ವರ್ತಿಸ್ತವೆ. ಉದಾಹರಣೆ ಕೊಡೋದಾದರೆ ರಂಜಕ. ಆ ರಂಜಕ ಗಾಳಿಯಲ್ಲಿ ತೆರೆದಿಟ್ಟಾಗ ಅದರಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ಕ್ಷಿಪ್ರವಾಗಿ ವರ್ತಿಸುತ್ತೆ. ಆ ಕಾರಣಕ್ಕೋಸ್ಕರ ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸಿರುತ್ತೆ. ಬನ್ನಿ ಮುಂದೆ ಸಾಗೋಣ. ಬನ್ನಿ ಈಗ ಆಮ್ಲಗಳೊಂದಿಗೆ ಲೋಹಗಳ ವರ್ತನೆ, ಅಂದರೆ ಲೋಹಗಳು ಆಮ್ಲಗಳ ಜೊತೆ ಹೇಗೆ ವರ್ತಿಸ್ತದೆ ಅನ್ನೋದನ್ನು ತಾವು ಗಮನಿಸಿದ್ದಾರೆ. ಇಲ್ಲಿ ಒಂದು ಪ್ರಮಾಣದಲ್ಲಿ ಸತುವಿನ ಚೂರುಗಳನ್ನು ತೆಗೆದುಕೊಂಡು ಆ ಪ್ರಮಾಣಕ್ಕೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕ್ತಾರೆ. ಪ್ರಮಾಣ ಅದರಲ್ಲಿ ಸತುವಿನ ಚೂರುಗಳನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಏನು ಅಂತಂದರೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಿಧಾನವಾಗಿ ಬೆರೆಸಬೇಕು. ಆಗ ಏನಾಗುತ್ತೆ ಅಂತಂದರೆ ಸತು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ವರ್ತಿಸುತ್ತೆ. ಏನು ಸಿಗುತ್ತೆ ಅಂತಂದರೆ ಸತುವಿನ ಕ್ಲೋರೈಡ್ ಸಿಗುತ್ತೆ ಮತ್ತು ಅಲ್ಲಿ ಒಂದು ಅನಿಲ ಬಿಡುಗಡೆ ಆಗುತ್ತೆ. ಬಿಡುಗಡೆಯಾದಂಥ ಅನಿಲ ಯಾವುದು ಅಂತಂದರೆ ಜಲಜ. ಅಂದರೆ ಸತು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಸತುವಿನ ಕ್ಲೋರೈಡ್ ಉಂಟಾಗಿ
ಜಲಜನಕ ಬಿಡುಗಡೆ ಆಗ್ತದೆ. ಅಂದ್ರೆ ಜನರಲ್ ಒಂದು ಸ್ಟೇಟ್ಮೆಂಟ್ ಕೊಡಬಹುದು. ಲೋಹ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಆ ಲೋಹದ ಯಾವ ಲೋಹವನ್ನು ಹಾಕಿರ್ತೀವೋ ಆ ಲೋಹದ ಲವಣ ಕ್ಲೋರೈಡ್ ಮತ್ತು ಜಲಜನಕ ಬಿಡುಗಡೆ ಆದಂತಹ ಜಲಜನಕ ಅನ್ನೋದನ್ನ ನಾವು ಹೇಗೆ ಜಲಜನಕ ಅನ್ನೋದು ಹೇಗೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಈ ಪ್ರಾಣದಿಂದ ಅನಿಲ ಹೊರಗಡೆ ಬರಬೇಕಾದಾಗ ಅದರ ಪ್ರಾಣದ ಬಾಯಿಗೆ ಒಂದು ಬೆಂಕಿ ಕಡ್ಡಿಯನ್ನು ತೆಗೆದಾಗ ಅದು ಪಾಪ್ ಶಬ್ದದೊಂದಿಗೆ ಉರಿಯುತ್ತೆ. ಪಾಪ್ ಶಬ್ದ ಬಂತು ಅಂತ ಹೇಳಿದ್ರೆ ಅದು ಹೈಡ್ರೋಜನ್, ಅಂದ್ರೆ ಹೈಡ್ರೋಜನ್ ದಹ್ಯ ಅನಿಲ, ಆಕ್ಸಿಜನ್ ಜೊತೆ ವರ್ತಿಸುತ್ತೆ. ಆ ರೀತಿ ವರ್ತಿಸಿದಾಗ ಅದರಿಂದ ಶಬ್ದ ಉತ್ಪತ್ತಿ ಆಗುತ್ತೆ. ಇದೇ ರೀತಿ ಇಲ್ಲಿ ಕೇವಲ ಹೈಡ್ರೋಕ್ಲೋರಿಕ್ ಆಮ್ಲದ ಉದಾಹರಣೆಯನ್ನು ನಾವು ಕೊಟ್ಟಿದ್ದೇವೆ. ಇದ್ರ ಜೊತೆಗೆ ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಅವುಗಳನ್ನು ಸಹ ಉದಾಹರಣೆಗೆ ತೆಗೆದುಕೊಂಡು ನಾವು ಅಭ್ಯಾಸ ಮಾಡಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನೀವು 9 ಮತ್ತು 10ನೇ ತರಗತಿಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಹೆಚ್ಚು ರಾಸಾಯನಿಕ ಕ್ರಿಯೆಗಳನ್ನು ಪ್ರಯೋಗಗಳಿಗೆ ನಾವು ವೀಕ್ಷಿಸೋಣ ಅಂತೇಳಿ ಮುಂದೆ ಸಾಗ್ತೀವಿ. ಮುಂದುವರೆದು ಆಮ್ಲಗಳು ಲೋಹಗಳ ಜೊತೆ ವರ್ತಿಸ್ತವೆ, ಆದರೆ ಅಲೋಹಗಳು ಸಾಮಾನ್ಯವಾಗಿ ಆಮ್ಲಗಳ ಜೊತೆಗೆ ವರ್ತಿಸುವುದಿಲ್ಲ. ಇಷ್ಟೆಲ್ಲ ಹೇಳ್ತಾ ಮತ್ತೆ ಮುಂದಿನ ಕ್ರಿಯೆಗಳಿಗೆ ನಾವು ಹೋಗೋದಾದ್ರೆ, ಮುಂದೆ ಪ್ರತ್ಯಾಮ್ಲಗಳ ಜೊತೆಗೆ ಲೋಹಗಳು ಮತ್ತು ಅಲೋಹಗಳು ಹೇಗೆ ವರ್ತಿಸ್ತವೆ ಅಂದರೆ, ಸಾಮಾನ್ಯವಾಗಿ ಅವು ಸ್ವಲ್ಪ ಸಂಕೀರ್ಣ ಕ್ರಿಯೆಗಳಾಗಿರೋದ್ರಿಂದ ಅವುಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ಸ್ಥಾನಪಲ್ಲಟ ಕ್ರಿಯೆಗಳು ಮತ್ತು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಗಮನಿಸೋಣ. ಸ್ಥಾನಪಲ್ಲಟ ಕ್ರಿಯೆಗಳು ನಿಮ್ಮ ಪುಸ್ತಕದಲ್ಲಿ ಚಟುವಟಿಕೆ 4.8 ಅದನ್ನು ಗಮನಿಸಿ. ಅಲ್ಲಿರ್ತಕ್ಕಂಥದ್ದು 5 ಬೀಕರ್ಗಳನ್ನು ಹೆಸರು ಕೊಟ್ಟಿದ್ದೇವೆ, ABCDE ಅಂತ. ಮೊದಲನೇ ಬೀಕರಲ್ಲಿ ಏನು ತೆಗೆದುಕೊಂಡಿದ್ದೇವೆ ಗಮನಿಸಿ, CuSO4 ಪ್ಲಸ್ Zn. ಇಲ್ಲಿ CuSO4 ಅಂತಂದ್ರೆ ತಾಮ್ರದ ಸಲ್ಫೇಟ್, ಇದು ಲವಣ. ಈ ಲವಣದ ದ್ರಾವಣವನ್ನು ತೆಗೆದುಕೊಳ್ಬೇಕು, ಅದಕ್ಕೆ ಸತ್ತುವನ್ನು ಸೇರಿಸಬೇಕು. ಹಾಗೆಯೇ ಬಿ ಬೀಕರ್ ಅಂದರೆ ಎರಡನೇ ಬೀಕರ್ನಲ್ಲಿ ತಾಮ್ರದ ಸಲ್ಫೇಟ್ನ ದ್ರಾವಣ ಜೊತೆಗೆ ಕಬ್ಬಿಣದ ಮಣೆ. ಹಾಗೆಯೇ ಸಿ ಬೀಕರ್ನಲ್ಲಿ ಸತುವಿನ ಸಲ್ಫೇಟ್ನ ದ್ರಾವಣ ಮತ್ತೆ ತಾಮ್ರದ ಚೂರು. ಹಾಗೆಯೇ ಡಿ ಬೀಕರ್ನಲ್ಲಿ ನಾಲ್ಕನೇ ಬೀಕರ್ನಲ್ಲಿ ಫೆರಸಲ್ಫೇಟ್ ಕಬ್ಬಿಣದ ಸಲ್ಫೇಟ್ನ ದ್ರಾವಣ ಮತ್ತೆ ತಾಮ್ರದ ಚೂರು. ಹಾಗೆಯೇ ಮನೆ ಬೀಕರಲ್ಲಿ ಸತುವಿನ ಸಲ್ಫೇಟ್ನ ದ್ರಾವಣ ಮತ್ತೆ ಕಬ್ಬಿಣದ ಮಣೆ. ಈ ರೀತಿ 5 ಬೀಕರ್ಗಳನ್ನು ತೆಗೆದುಕೊಂಡು ಇವುಗಳನ್ನು ಸೇರಿಸಿ ಕೆಲ ಕಾಲ ಬಿಡಬೇಕು. ಒಂದು 15-20 ನಿಮಿಷ ಬಿಟ್ಟು ವೀಕ್ಷಣೆ ಮಾಡಿದ್ರೆ ಏನಾಗಿರುತ್ತೆ ಅನ್ನೋದನ್ನು ಗಮನಿಸಿ. ಅದರಲ್ಲಿ ಮೊದಲನೇ ಬೀಕರ್ನಲ್ಲಿ ಗಮನಿಸಿ ಏನನ್ನು ತೆಗೆದುಕೊಂಡಿದ್ದಾರೆ. ಮೊದಲನೇ ಬೀಕರ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ತಾಮ್ರದ ಸಲ್ಫೇಟ್, ಇದರ ದ್ರಾವಣವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಏನು ಬೆಳೆಸಿದ್ದಾರೆ ಅಂತಂದ್ರೆ Zn ಅನ್ನು ಬೆಳೆಸಿದ್ದಾರೆ. Zn ಅಂದರೆ ಸತು, ಇದು ತಾಮ್ರದ ಸಲ್ಫೇಟ್, ಅದಕ್ಕೆ ಸತುವನ್ನು ಬೆಳೆಸಿದ್ದಾರೆ. ಏನಾಯ್ತು ರಿಯಾಕ್ಷನ್ ಅಂದರೆ, ಈ ಸತು ತಾಮ್ರದ ಸಲ್ಫೇಟ್ನಲ್ಲಿರ್ತಕ್ಕಂಥ ತಾಮ್ರವನ್ನು ಸ್ಥಳಾಂತರಿಸುತ್ತದೆ. ಅದಕ್ಕೋಸ್ಕರ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೆಸರು ಕೊಟ್ಟಿದ್ದಾರೆ. ಏನಾಯ್ತು, Zn ಪ್ಲಸ್ Cu. Zn ಅಂತಂದ್ರೆ ಸತುವಿನ ಸಲ್ಫೇಟ್ ಮತ್ತೆ ತಾಮ್ರ. ಅದೇ ರೀತಿ ಎರಡನೇ ಬೀಕರ್ನ ಗಮನಿಸಿ, ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೇಮ್ ತಾಮ್ರದ ಸಲ್ಫೇಟ್ನ ದ್ರಾವಣ, ಅದರ ಜೊತೆಗೆ ಕಬ್ಬಿಣದ ಮಳೆಯನ್ನು ಬೆಳೆಸಿದೆ. ಕೆಲವು ನಿಮಿಷಗಳ ಕಾಲ ಬಿದ್ದಾಗ ಕ್ರಿಯೆ ನಡೆಯುತ್ತೆ.
ಕ್ರಿಯೆಗಳಲ್ಲಿ ಏನಾಯ್ತು ಅಂತಂದ್ರೆ ಕಬ್ಬಿಣವು ತಾಮ್ರದ ಸಲ್ಫೇಟ್ ಇರತಕ್ಕಂಥ ತಾಮ್ರವನ್ನ ಸ್ಥಳಾಂತರಿಸುತ್ತದೆ. ಅವಾಗ ಏನಾಗುತ್ತೆ ಅಂತಂದ್ರೆ ಕಬ್ಬಿಣದ ಸಲ್ಫೇಟ್ ಉಂಟಾಗುತ್ತೆ ಮತ್ತೆ ತಾಮ್ರ ಹೊರಬರುತ್ತೆ. ಕಬ್ಬಿಣದ ಸಲ್ಫೇಟ್ ತಾಮ್ರ ಹೊರಬರುತ್ತೆ. ಆದರೆ ಈ ಮೂರು ಬೀಕರ್ಗಳಲ್ಲಿ CDE ಅಥವಾ 3 ಮತ್ತು 4, 5ನೇ ಬೀಕರ್ಗಳಲ್ಲಿ ಕ್ರಿಯೆಗಳು ನಡೆಯೋಲ್ಲ. ಯಾಕೆ ಅಂತ ನಾವು ಕನ್ಫ್ಯೂಷನ್ ಬರೋಣ. ಇನ್ನೊಂದ್ಸಲ ಮೊದಲನೇ ಬೀಕರ್ನಲ್ಲಿ ಏನಾಯ್ತು ಅಂತಂದ್ರೆ ಸತು ತಾಮ್ರದ ಸಲ್ಫೇಟ್ ಇರತಕ್ಕಂಥ ತಾಮ್ರವನ್ನು ಸ್ಥಳಾಂತರಿಸಿದೆ. ಆಗ ಏನಾಯ್ತು ಅಂತಂದ್ರೆ ಸತುವಿನ ಸಲ್ಫೇಟ್ ದ್ರಾವಣ ಮತ್ತೆ ತಾಮ್ರ ಹೊರಬರುತ್ತೆ. ಹಾಗೆಯೇ ಎರಡನೇ ಬೀಕರಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣ ಇದೆ, ಅದಕ್ಕೆ ಏನು ಬೆರೆಸಿದ್ವಿ, ಕಬ್ಬಿಣವನ್ನು ಬೆರೆಸಿದ್ವಿ. ಈ ಕಬ್ಬಿಣ ಏನು ಮಾಡುತ್ತೆ ಅಂತಂದ್ರೆ ತಾಮ್ರದ ಸಲ್ಫೇಟ್ ಇರತಕ್ಕಂಥ ತಾಮ್ರವನ್ನು ಸ್ಥಳಾಂತರಿಸುತ್ತೆ. ಅವಾಗೇನು ಬಂತು, ಕಬ್ಬಿಣದ ಸಲ್ಫೇಟ್ ದ್ರಾವಣ ಮತ್ತೆ ತಾಮ್ರ ಹೊರಗೆ. ಇಲ್ಲಿ ಗಮನಿಸಿ, ಸತು ತಾಮ್ರವನ್ನು ಸ್ಥಳಾಂತರಿಸಿದೆ, ಕಬ್ಬಿಣವು ತಾಮ್ರವನ್ನು ಸ್ಥಳಾಂತರಿಸಿದೆ. ಹಾಗಾಗಿ ಏನು ತೀರ್ಮಾನ ಬರ್ತೀವಿ ನಾವು ಅಂತಂದ್ರೆ ಈ ಕ್ರಿಯೆಯಲ್ಲಿ ಸತು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು, ಈ ಕ್ರಿಯೆಯಲ್ಲಿ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು ಅಥವಾ ಕ್ರಿಯಾಶೀಲವಾಗಿದೆ. ಹಾಗಾಗಿ ಎರಡೂ ಕ್ರಿಯೆಗಳಲ್ಲಿ ಹೆಚ್ಚು ಕ್ರಿಯಾಶೀಲತೆ ಇರತಕ್ಕಂಥ ಲೋಹಗಳು ಕಡಿಮೆ ಕ್ರಿಯಾಶೀಲತೆ ಇರತಕ್ಕಂಥ ಲೋಹಗಳನ್ನು ಅವುಗಳ ಸಂಯುಕ್ತಗಳಿಂದ ಬೇರ್ಪಡಿಸುತ್ತವೆ, ಸ್ಥಳಾಂತರಿಸುತ್ತವೆ. ಹಾಗಾಗಿ ಇಂತಹ ಕ್ರಿಯೆಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸ್ಥಾನಬಲದ ಕ್ರಿಯೆಗಳು ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತೇಳಿ ಕರಿತೀವಿ. ಅಂದ್ರೆ ಇನ್ನೊಮ್ಮೆ ಗಮನಿಸಿ, ಹೆಚ್ಚು ಕ್ರಿಯಾಶೀಲತೆ ಅಥವಾ ಕ್ರಿಯಾಪಟು ಇರತಕ್ಕಂಥ ಲೋಹಗಳು ಕಡಿಮೆ ಕ್ರಿಯಾಶೀಲತೆ ಅಥವಾ ಕ್ರಿಯಾಪಟು ಇರತಕ್ಕಂಥ ಲೋಹಗಳನ್ನು ಅವುಗಳ ಸಂಯುಕ್ತಗಳಿಂದ ಬೇರ್ಪಡಿಸ್ತವೆ ಅಥವಾ ಸ್ಥಳಾಂತರಿಸ್ತವೆ. ಅಂತಹ ಕ್ರಿಯೆಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸ್ಥಾನಬಲದ ಕ್ರಿಯೆಗಳು ಅಂತೇಳಿ ಕರಿತೀವಿ. ಇನ್ನು CDE ಅಥವಾ 3, 4 ಮತ್ತು 5ನೇ ಬೀಕರ್ಗಳಲ್ಲಿ ಈ ಕ್ರಿಯೆಗಳು ನಡೆಯುವುದಿಲ್ಲ. ಯಾಕೆ ನಡೆಯುವುದಿಲ್ಲ ಅಂತಂದ್ರೆ ಇಲ್ಲಿ ತಾಮ್ರ ಸತುವಿಗಿಂತ ಕಡಿಮೆ ಕ್ರಿಯಾಶೀಲ ಆಗಿದೆ, ಇಲ್ಲಿ ಸತುವೇ ಹೆಚ್ಚು ಕ್ರಿಯಾಶೀಲ ಆಗಿರುತ್ತ, ಇದು ಕಡಿಮೆ ಕ್ರಿಯಾಶೀಲತೆ ಹೊಂದಿರುತ್ತ, ಇದು ಹೆಚ್ಚು ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಲೋಹವನ್ನ ಅದರ ಸಂಯುಕ್ತದಿಂದ ಸ್ಥಳಾಂತರಿಸುತ್ತ. ಹಾಗೆಯೇ ಇದು ಅಷ್ಟೇ, ಇದರ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆ ಕಬ್ಬಿಣಕ್ಕಿಂತ ಕಡಿಮೆ, ಹಾಗಾಗಿ ಕಬ್ಬಿಣವನ್ನು ಸ್ಥಳಾಂತರಿಸುವುದಿಲ್ಲ. ಹಾಗಾಗಿ ಇಲ್ಲೂ ಅಷ್ಟೇ, ಕಬ್ಬಿಣದ ಕ್ರಿಯಾಶೀಲತೆ ಸತುವಿಗಿಂತ ಕಡಿಮೆ. ಅಂದ್ರೆ ಹೆಚ್ಚು ಕ್ರಿಯಾಶೀಲತೆ ಇರತಕ್ಕಂಥ ಲೋಹಗಳು ಕಡಿಮೆ ಕ್ರಿಯಾಶೀಲತೆ ಇರತಕ್ಕಂಥ ಲೋಹಗಳನ್ನು ಅವುಗಳ ಸಂಯುಕ್ತಗಳಿಂದ ಸ್ಥಳಾಂತರಿಸ್ತವೆ. ಆದರೆ ಕಡಿಮೆ ಕ್ರಿಯಾಶೀಲತೆ ಇರತಕ್ಕಂಥ ಲೋಹಗಳು ಹೆಚ್ಚು ಕ್ರಿಯಾಶೀಲತೆ ಇರತಕ್ಕಂಥ ಲೋಹಗಳನ್ನ ಅವುಗಳ ಸಂಯುಕ್ತಗಳಿಂದ ಬೇರ್ಪಡಿಸುವುದಿಲ್ಲ ಅಥವಾ ಸ್ಥಳಾಂತರಿಸುವುದಿಲ್ಲ. ಹಾಗಾಗಿ 3, 4, 5 CDE ಈ ಬೀಕರ್ಗಳಲ್ಲಿ ಕ್ರಿಯೆಗಳು ನಡೆಯುವುದಿಲ್ಲ. ಹಾಗಾಗಿ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಈ ರೀತಿ ಸಮೀಕರಣವನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಇವೆರಡು ಅಂದರೆ A ಮತ್ತು B ಬೀಕರ್ಗಳಲ್ಲಿ ಮಾತ್ರ ಏನು ನಡೆಯುತ್ತೆ, ಸ್ಥಾನಪಲ್ಲಟ ಕ್ರಿಯೆಗಳು ನಡೆಯುತ್ತವೆ. ಇನ್ನು ಮುಂದುವರೆದು ಇನ್ನು ಕೊನೆಯದಾಗಿ ಲೋಹ ಮತ್ತು ಅಲೋಹಗಳ ಉಪಯೋಗ. ಈ ಗಮನಿಸಲಿ ಮೊದಲು ಈ ಲೋಹಗಳನ್ನು ಎಲ್ಲಿ ಬಳಸ್ತಾರೆ ಅಂತಕ್ಕಂಥ ಒಂದು ಪಟ್ಟಿ ನಿಮ್ಮ ಪುಸ್ತಕದಲ್ಲಿದೆ. ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಸ್ವಯಂಚಾಲಿತ ವಾಹನಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ವಿಮಾನಗಳು, ರೈಲುಗಳು, ಕಾರ್ಖಾನೆಗಳ ಉಪಕರಣಗಳು, ಅಡುಗೆ ಪಾತ್ರೆಗಳು, ಬಾಯ್ಲರ್ಗಳು, ಇವುಗಳನ್ನೆಲ್ಲ ತಯಾರಿಸಲಿಕ್ಕೆ ಲೋಹಗಳನ್ನು ಸಾಮಾನ್ಯವಾಗಿ ಬಳಸ್ತಾರೆ. ಅದೇ ರೀತಿ ಅಲೋಹಗಳ ಉಪಯೋಗ ಅದರದ್ದು ಒಂದು ಪಟ್ಟಿ ಪುಸ್ತಕದಲ್ಲಿದೆ. ಬಹಳ ಮುಖ್ಯವಾಗಿ ಉಸಿರಾಡಲು ಆಮ್ಲಜನಕವನ್ನು ಬಳಸ್ತಾರೆ. ಎಲ್ಲ ಜೀವಿಗಳು ಉಸಿರಾಡಲಿಕ್ಕೆ ಆಮ್ಲಜನಕವನ್ನು ಬಳಸ್ಕೊಳ್ತವೆ, ಅದು ಅಲೋಹ ನೆನಪಿದೆ. ಅದೇ ರೀತಿ ಸಸ್ಯಗಳ ಬೆಳವಣಿಗೆಗೆ ಬೇಕಾಗಿರತಕ್ಕಂಥ ಅನೇಕ ರಸಗೊಬ್ಬರಗಳನ್ನು ತಯಾರು ಮಾಡಲಿಕ್ಕೆ ಅಲೋಹಗಳನ್ನು ಬಳಸ್ತಾರೆ. ಅದರಲ್ಲಿ ವಿಶೇಷವಾಗಿ ಸಾರಜನಕ ಮತ್ತು ರಂಜಕದ ಗೊಬ್ಬರಗಳು ತಮಗೆ ಗೊತ್ತಿದೆ. ಹಾಗೆ ನೀರಿನ ಶುದ್ಧೀಕರಣದಲ್ಲಿ ಅಲೋಹಗಳನ್ನು ಬಳಸ್ತಾರೆ. ಉದಾಹರಣೆಗೆ
ಬ್ಲೀಚಿಂಗ್ ಪೌಡರ್ಲಿ ಕ್ಲೋರಿನ್ ಅಂತಕ್ಕಂಥ ಒಂದು ವಸ್ತು ಇದೆ, ಅದನ್ನು ಬಳಸ್ತಾರೆ. ಆಮೇಲೆ ಚಾರ್ಕೋಲ್ ಅಂತಕ್ಕಂಥ ವಸ್ತುವನ್ನು ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಇನ್ನು ಸೋಂಕು ನಿವಾರಕವಾಗಿಯೂ ಅಲೋಹವನ್ನು ಬಳಸ್ತಾರೆ. ವಿಶೇಷವಾಗಿ ಪಟಾಕಿ ತಯಾರಿಸಲಿಕ್ಕೆ ಅಲೋಹಗಳನ್ನು ಬಳಸ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ಸಲ್ಫರ್ ಇರುತ್ತೆ ಮತ್ತು ಕಾರ್ಬನ್ ಇರುತ್ತೆ. ಈ ರೀತಿ ಒಂದಿಷ್ಟು ಲೋಹಗಳು, ಒಂದಿಷ್ಟು ಅಲೋಹಗಳು ನಮಗೆ ದಿನನಿತ್ಯದ ಜೀವನದಲ್ಲಿ ಬಹಳ ಉಪಯುಕ್ತವಾಗಿದೆ. ಇಲ್ಲಿಗೆ ಈ ಪಾಠ ಮುಕ್ತಾಯಗೊಳ್ತು. ಈಗ ಅಭ್ಯಾಸದಲ್ಲಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳನ್ನು ಗಮನಿಸೋಣ. ಕೊನೆಗೆ ಒಂದು ಗೃಹ ಕಾರ್ಯವನ್ನು ಕೊಡ್ತೇನೆ. ಈಗ ನಿಮ್ಮ ಅಭ್ಯಾಸದಲ್ಲಿರ್ತಕ್ಕಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಅದರಲ್ಲಿ ಮೊದಲಿಗೆ 1ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಡಿದು ಹಾಳೆಗಳನ್ನಾಗಿ ಮಾಡಬಹುದು ಅಂತಿದೆ. ಆಪ್ಷನ್ಸು: ಎ ಸತು, ಬಿ ಫಾಸ್ಫರಸ್, ಸಿ ಸಲ್ಫರ್ ಮತ್ತು ಡಿ ಆಕ್ಸಿಜನ್ ಅಂತಿದೆ. ಉತ್ತರ ಸತು. ಅದು ಲೋಹ ಆಗಿರೋದ್ರಿಂದ ಅದನ್ನು ಬಡಿದು ಹಾಳೆಯಾಗಿ ಪರಿವರ್ತಿಸಬಹುದು. ಇನ್ನು 2ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ? ಎಲ್ಲ ಲೋಹಗಳು ತಂದೆ ಗುಣ ಹೊಂದಿವೆ, ಎಲ್ಲ ಅಲೋಹಗಳು ತಂದೆ ಗುಣ ಹೊಂದಿವೆ, ಸಾಮಾನ್ಯವಾಗಿ ಲೋಹಗಳು ತಂದೆ ಗುಣ ಹೊಂದಿವೆ, ಕೆಲವು ಅಲೋಹಗಳು ತಂದೆ ಗುಣ ಹೊಂದಿವೆ ಅಂತಿದೆ. ಅಲ್ಲಿ ಸಾಮಾನ್ಯವಾಗಿ ಸಿ ಉತ್ತರ, ಸಾಮಾನ್ಯವಾಗಿ ಲೋಹಗಳು ತಂದೆ ಗುಣ ಹೊಂದಿವೆ. ಅದರಲ್ಲಿ ಕೆಲವು ದ್ರವ ಲೋಹ ರೂಪದ ಲೋಹಗಳಿವೆ, ಅವುಗಳನ್ನು ತಂತಿ ರೂಪದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 3ನೇದು, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಅಂತಿದೆ. ಅದರಲ್ಲಿ ಎ ಫಾಸ್ಫರಸ್ ಒಂದು ಡ್ಯಾಶ್ ಅಲೋಹವಾಗಿದೆ ಅಂತಿದೆ. ಅದಕ್ಕೆ ಉತ್ತರ ಕ್ರಿಯಾಶೀಲ. ಬಿ, ಅದರಲ್ಲಿ ಲೋಹಗಳು ಡ್ಯಾಶ್ ಮತ್ತು ಶಾಖಗಳ ಡ್ಯಾಶ್ ವಾಹಕಗಳಾಗಿವೆ. ಉತ್ತರ ಉಷ್ಣ ಮತ್ತು ಶಾಖಗಳ ಉತ್ತಮ ವಾಹಕಗಳಾಗಿವೆ. ಅಲ್ಲಿ ಡ್ಯಾಶ್ ತುಂಬಬೇಕಾದಂಥ ಪದಗಳು ಉಷ್ಣ ಮತ್ತು ಉತ್ತಮ. ಇನ್ನು ಸಿ, ಕಬ್ಬಿಣವು ತಾಮ್ರಕ್ಕಿಂತ ಡ್ಯಾಶ್ ಕ್ರಿಯಾಶೀಲವಾಗಿದೆ, ಹೆಚ್ಚು ಕ್ರಿಯಾಶೀಲವಾಗಿದೆ. ಇನ್ನು 4ನೇ ಪ್ರಶ್ನೆ, ಸರಿ ಇದ್ದರೆ ಸಾ, ತಪ್ಪಿದ್ದರೆ ತಾ ಎಂದು ಗುರುತು ಮಾಡಿ ಅಂತಿದೆ. ಸಾಮಾನ್ಯವಾಗಿ ಅಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುತ್ತವೆ, ಅದು ತಪ್ಪು. ಸೋಡಿಯಂ ಹೆಚ್ಚು ಕ್ರಿಯಾಶೀಲ ಧಾತುವಾಗಿದೆ, ಅದು ಸರಿ. ತಾಮ್ರವು ಸತುವಿನ ಸಲ್ಫೇಟ್ ದ್ರಾವಣದಿಂದ ಸತ್ತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ, ತಪ್ಪು. ಕಲ್ಲಿದ್ದಲನ್ನು ತಂತಿಗಳಾಗಿ ಮಾರ್ಪಡಿಸಬಹುದು ಅಂತಿದೆ, ತಪ್ಪು. ಬರೋದಿಲ್ಲ, ಯಾಕಂದರೆ ಕಲ್ಲಿದ್ದಲು ಅಲೋಹ. ಇನ್ನು ಕೊನೆಯದಾಗಿ 5ನೇ ಪ್ರಶ್ನೆ, ನಾನು ಮೊದಲನೇ ತರಗತಿಯಲ್ಲಿ ಇದನ್ನು ಆಗಲೇ ನಾನು ಬೋರ್ಡ್ ಮೇಲೆ ಬರೆದಿದ್ದೇನೆ, ಅದನ್ನು ತಾವು ಗಮನಿಸಿ. ಇನ್ನು 6ನೇ ಪ್ರಶ್ನೆ, ಅದರಲ್ಲಿ ಎ ಕಾರಣ ಕೊಡಿ ಅಂತಿದೆ. ಅದರಲ್ಲಿ ಎ, ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲು ಅಲ್ಯೂಮಿನಿಯಂ ತೆಳುಹಾಳೆಯನ್ನು ಬಳಸುತ್ತಾರೆ ಅಂತಿದೆ. ಏಕೆಂದರೆ ಅದು ಹೆಚ್ಚು ಕುಟ್ಯತೆ ಗುಣವನ್ನು ಹೊಂದಿದೆ, ಅಂದರೆ ತೆಳುವಾದ ಹಾಳೆಯನ್ನಾಗಿ ಅಲ್ಯೂಮಿನಿಯಮನ್ನು ಪರಿವರ್ತಿಸಬಹುದು. ಹಾಗೆಯೇ ದ್ರವಗಳನ್ನು ಕಾಸಲು ಬಳಸುವ ಮುಳುಗು ಕಂಬಿಗಳನ್ನು, ಇಮರ್ಷನ್ ರಾಡ್ಸ್, ಲೋಹೀಯ ವಸ್ತುಗಳಿಂದ ಮಾಡಿರುತ್ತಾರೆ. ಅವು ಉಷ್ಣದ ವಾಹಕಗಳಾಗಿರೋದ್ರಿಂದ ಅವುಗಳನ್ನು ಲೋಹೀಯ ವಸ್ತುಗಳಿಂದ ಮಾಡಿರ್ತಾರೆ. ಉತ್ತರ ಉಷ್ಣದ ವಾಹಕಗಳನ್ನು ಬರೆದ ಸಾಕು. ಇನ್ನು ಸತ್ತುವನ್ನು ಅದರ ಲವಣ ದ್ರಾವಣದಿಂದ ತಾಮ್ರವು ಸ್ಥಾನಪಲ್ಲಟಗೊಳಿಸುವುದಿಲ್ಲ, ಏಕೆ? ಕಾರಣ ಕೊಡಿ. ಏಕೆಂದರೆ ತಾಮ್ರವು ಸತ್ತುವಿಗಿಂತ ಕಡಿಮೆ ಕ್ರಿಯಾಶೀಲವಾದಂತಹ ಲೋಹ. ಇನ್ನು ಅದರಲ್ಲಿ ಡಿ, ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ, ಕಾರಣ ಕೊಡಿ. ಏಕೆಂದರೆ ಅವು ಹೆಚ್ಚು ಕ್ರಿಯಾಶೀಲವಾದಂತಹ ಲೋಹಗಳು. ಅವುಗಳನ್ನು ಗಾಳಿಗೆ ತೆರೆದಿಟ್ಟರೆ ವೇಗವಾಗಿ ಅಥವಾ ಕ್ಷಿಪ್ರವಾಗಿ ವರ್ತಿಸಿ ಅವುಗಳ ಆಕ್ಸೈಡ್ಗಳು, ಆನಂತರ ಕಾರ್ಬನ್ ಡೈಆಕ್ಸೈಡ್ನ ಜೊತೆ ವರ್ತಿಸಿ ಕಾರ್ಬೋನೇಟ್ಗಳು ಉಂಟಾಗ್ತವೆ. ಹಾಗಾಗಿ ಅವುಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ. ಸೀಮೆ ಎಣ್ಣೆ ಅದು ಆಲ್ಕೇನ್ ಶ್ರೇಣಿಗೆ ಸೇರಿದಂತಹ ಒಂದು ವಸ್ತು. ಅದರಲ್ಲಿ ಆಲ್ಕೇನ್ ಶ್ರೇಣಿಗೆ ಸೇರಿದಂತಹ ಹೈಡ್ರೋಕಾರ್ಬನ್ ಇರ್ತವೆ, ಅವು ಕ್ರಿಯಾಶೀಲವಲ್ಲ. ಹಾಗಾಗಿ ಈ ಲೋಹಗಳನ್ನು, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಅಥವಾ ಪ್ಯಾರಾಫಿನ್ ಬೇಣ ಅಂತ ಕರಿತೀವಿ, ಅದನ್ನು ಸಂಗ್ರಹಿಸಿ ಇಡಬಹುದು. ಇನ್ನು ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಿಡಬಹುದೇ? ವಿವರಿಸಿ ಅಂತ. ಸಂಗ್ರಹಿಸಿಡಬಾರ್ದು. ಯಾಕೆಂತ ಹೇಳಿದ್ರೆ ನಿಂಬೆ ಹಣ್ಣಿನಲ್ಲಿ ಆಮ್ಲ ಇದೆ, ಸಿಟ್ರಿಕ್ ಆಮ್ಲ ಗೊತ್ತಿಗೆ. ಅಲ್ಯೂಮಿನಿಯಂ ಅದು ಲೋಹ. ಸಾಮಾನ್ಯವಾಗಿ ಆ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಿಟ್ರೆ ಆಸಿಡ್, ಸಿಟ್ರಿಕ್ ಆಸಿಡ್ ಪ್ಲಸ್ ಅಲ್ಯೂಮಿನಿಯಂ ಪರಸ್ಪರ ವರ್ತಿಸ್ತವೆ. ಉಪ್ಪಿನಕಾಯಿ ಸೇವನೆಗೆ ಅನರ್ಹವಾಗ್ತದೆ. ಹಾಗಾಗಿ ಸಂಗ್ರಹಿಸಿಡಬಾರ್ದು. ಇನ್ನು ಕೊನೆಯದಾಗಿ ಎ ಪಟ್ಟಿಯಲ್ಲಿ ಕೊಟ್ಟಿರುವ ವಸ್ತುಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಉಪಯೋಗಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತಿದೆ. ಅದರಲ್ಲಿ ಎ ಪಟ್ಟಿಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಹೇಳ್ತೀನಿ, ಅದನ್ನು ಬಿ ಪಟ್ಟಿಯೊಂದಿಗೆ ಸರಿ ಮಾಡ್ತೀನಿ.
ಅದರಲ್ಲಿ ಎ ಪಟ್ಟಿಯಲ್ಲಿ ಚಿನ್ನ ಅಂತಿದೆ, ಅದಕ್ಕೆ ಉತ್ತರ ಡಿ ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಎರಡನೇದು ಕಬ್ಬಿಣ ಅಂತಿದೆ, ಅದಕ್ಕೆ ಉತ್ತರ ಸಿ ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತಿದೆ. ಮೂರನೇದು ಅಲ್ಯೂಮಿನಿಯಂ, ಅದಕ್ಕೆ ಉತ್ತರ ಸಿ ಆಹಾರ ಪೊಟ್ಟಣ ಕಟ್ಟಲು ಅಂತಿದೆ. ಇನ್ನು ನಾಲ್ಕನೇದು ಕಾರ್ಬನ್ ಅಂತಿದೆ, ಅದಕ್ಕೆ ಉತ್ತರ ಎಫ್ ಇಂಧನವಾಗಿ ಬಳಸ್ತಾರೆ ಅಂತೇಳಿ. ಇನ್ನು ಐದನೇದು ತಾಮ್ರ, ಅದಕ್ಕೆ ಉತ್ತರ ವಿದ್ಯುತ್ ತಂತಿಗಳಲ್ಲಿ ಬಳಸ್ತಾರೆ ಅಂತಿದೆ. ಇನ್ನು ಆರನೇದು ಪಾದರಸ, ಅದನ್ನೆಲ್ಲ ಬಳಸ್ತಾರೆ ಅಂತ ಹೇಳಿದ್ರೆ ತಾಪಮಾಪಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇದಿಷ್ಟು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಆಯಿತು. ಇನ್ನು ಮುಂದುವರೆದ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ತಾವು ಓದಿಕೊಂಡು ಬರೆದು ಗುಂಪಿಗೆ ಹಾಕಿ. ಈಗ ಒಂದು ಗೃಹ ಕಾರ್ಯವನ್ನು ಕೊಡ್ತೀನಿ. ಈ ಗೃಹ ಕಾರ್ಯದ ಜೊತೆಗೆ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿ ತಾವೆಲ್ಲರೂ ಕೂಡ ವಾಟ್ಸಪ್ ಗುಂಪಿಗೆ ಹಾಕಿ. ಇಲ್ಲಿ ಗೃಹ ಕಾರ್ಯದಲ್ಲಿ ಒಂದು ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ತುಕ್ಕು ಎಂದರೇನು, ಅದು ಹೇಗೆ ಉಂಟಾಗುತ್ತದೆ, ಹಾಗೆಯೇ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ಹೇಗೆ ಪರೀಕ್ಷಿಸ್ತೀರಿ, ಫಾಸ್ಫರಸ್ ಅನ್ನು ನೀರಿನಲ್ಲಿ ಸಂಗ್ರಹಿಸ್ತಾನೆ ಏಕೆ, ಸ್ಥಾನಪಲ್ಲಟ ಕ್ರಿಯೆಗಳು ಎಂದರೇನು, ಒಂದು ಉದಾಹರಣೆ ಮಾಡಿ, ಅಲೋಹಗಳ ಉಪಯೋಗಗಳನ್ನು ಪಟ್ಟಿ ಮಾಡಿ. ಇಷ್ಟು ಪ್ರಶ್ನೆಗಳು ಗೃಹ ಕಾರ್ಯಕ್ಕೆ ಕೊಟ್ಟಿದೆ. ಈಗಾಗಲೇ ಹೇಳಿದಂತೆ ಈ ಪ್ರಶ್ನೆಗಳ ಜೊತೆಗೆ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿ ನಮ್ಮ ವಿಷಯದ ವಾಟ್ಸಪ್ ಗುಂಪಿಗೆ ಹಾಕಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ಪಾಠ ಮುಕ್ತಾಯಗೊಳ್ತದೆ. ಮುಂದಿನ ಅವಧಿಯಲ್ಲಿ ಇನ್ನೊಂದು ಅಧ್ಯಾಯವನ್ನು ಆರಂಭ ಮಾಡಿ. ಧನ್ಯವಾದಗಳು.